ಒಂದು ಸಣ್ಣ ಪುಟ್ಟ ಬೇಡಿಕೆ ಇರುತ್ತೆ. ವಿಷ್ಣು ಅವರ ಸ್ಟ್ಯಾಚು ಇಷ್ಟು ದೊಡ್ಡದಾಗಿ ಮಾಡಬೇಕು ಅಂತನೋ, ಅಥವಾ ಮತ್ತೊಂದು ಅವರ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಫೋಟೋ ಗ್ಯಾಲರಿ ಮಾಡೋದು ರೀತಿಯಾಗಿ ನಮ್ಮ ಮೈಸೂರಿನಲ್ಲಿ ನಿರ್ಮಾಣ ಮಾಡಿದಾರಲ್ಲ, ಆ ರೀತಿಯಾಗಿ ಈ ರೀತಿಯಾದಂತಹ ಆಸೆಗಳಿರ್ತವಲ್ಲ ವಿಷ್ಣು ಅಭಿಮಾನಿಗಳಿಗೆ. ಹಾಗೆ ನಮಗೆ ತುಂಬಾ ದೊಡ್ಡ ಆಸೆಗಳಿದಾವೆ. ಒಂದು 25 ಅಡಿದು ಪುತ್ಥಳಿ ಆಗ್ಬೇಕು, ಅವರ ಹೆಸರಲ್ಲಿ ಒಂದು ಧ್ಯಾನ ಮಂದಿರ ಆಗ್ಬೇಕು, ಒಂದು ಗ್ರಂಥಾಲಯ ಆಗ್ಬೇಕು, ಒಂದು ಅಲ್ಲಿಗೆ ಬಂದು ಕೂತು ಹೋದಾಗ ಒಂದು ಡಿವೈನ್ ಫೀಲ್, ಒಂದು ಆಧ್ಯಾತ್ಮದ ಭಾವ ಬರೋ ರೀತಿಯಲ್ಲಿ ಅದು ರಚನೆ ಆಗ್ಬೇಕು ಅನ್ನೋಂತಹದ್ದೆಲ್ಲ ನನ್ನ ಆಸೆಗಳಿದಾವೆ. ಸರ್ಕಾರವೂ ಕೂಡ ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನವೂ ಕೂಡ ಅದೇ ನೆಲೆಗಟ್ಟಲ್ಲಿ ಯೋಚನೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಆ ಜಾಗದ ಬಗ್ಗೆ ಅಭಿಮಾನಿಗಳಿರೋದು ಭಾವನಾತ್ಮಕ ಸಂಬಂಧ. ನನಗೆ ನೆನಪಿದೆ, ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಬಂದು ಕಿವಿ ಚುಚ್ಚಿಸ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಬಂದು ತಮ್ಮ ಬದುಕಿನ ಕಷ್ಟಗಳ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಅಲ್ಲಿ ನೆಮ್ಮದಿಗೋಸ್ಕರ ಇಲ್ಲಿಗೆ ಬರ್ತಿದ್ರು. ಎಷ್ಟೋ ಜನ ಹರಕೆ ಹೊತ್ಕೊಂಡು ಹೋಗ್ತಿದ್ರು. ಎಷ್ಟೋ ಜನ ನಾನು ಇನ್ನು ಮೇಲೆ ಇಂಥ ತಪ್ಪುಗಳು ಮಾಡಲ್ಲ, ಹೀಗ್ ಬದುಕ್ತೀನಿ ಅನ್ನೋಂಥ ಶಪಥಗಳನ್ನ ಮಾಡ್ತಿದ್ರು. ಇಷ್ಟೆಲ್ಲ ಮಾಡ್ತಿದ್ರು ಅಂತಂದ್ರೆ ಆ ಸ್ಥಳವನ್ನ ಅವರು ಒಂದು ಆರಾಧನಾ ಕೇಂದ್ರ, ಒಂದು ದೈವಿ ಕೇಂದ್ರವಾಗಿ ನೋಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಇವೆಲ್ಲವೂ ಆಗ್ಲಿ, ಅದೇ ಮನಸ್ಥಿತಿ ಅಲ್ಲಿಗೆ ಬಂದಂತವ್ರಿಗೆ ಆ ತರದ್ದು ಒಂದು ಮನಸ್ಥಿತಿಯಲ್ಲಿ ಅದೊಂದು ಭಾವನವೋ ಮತ್ತೇನೋ ಆಗಿ ಅದೊಂದು ಕಟ್ಟಡದ ಫೀಲ್ ಬರೋದ್ ಬೇಡ, ಅದೊಂದು ಆಧ್ಯಾತ್ಮದ ಭಾವ ಉಕ್ಕುವಂತಹ ಒಂದು ಪ್ರೇರಣಾದಾಯಕ ಸ್ಥಳವಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ ಇದೆ. ಈಗ ಕಾನೂನು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ಸ್ಟೇ ತರೋದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರು ಹೈಕೋರ್ಟ್ ಮೊರೆ ಆಗಲಿ, ಈ ರೀತಿಯಾಗಿ ಹೋಗುವಂಥ ಸಾಧ್ಯತೆಗಳು ಎಲ್ಲ ಕೇಸಲ್ಲೂ ಇರುತ್ತವೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರ ಕುಟುಂಬಸ್ಥರು ಮತ್ತೆ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗೋದು, ಅಥವಾ ಮತ್ತೆ ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋದು, ಈ ರೀತಿಯಾಗಾದರೆ ನಮ್ಮ ಒಂದು ಆಸೆ ಇರುತ್ತಲ್ಲ ಅದೊಂದು ಸ್ವಲ್ಪ ಮತ್ತೆ ಪೋಸ್ಟ್ಪೋನ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ವಿಚಾರದಲ್ಲಿ ಹಂಗೇನಾದರೂ ಆಗಬಹುದಾ, ಹೇಗೆ ಅಂತೇಳಿ? ನಾನು ಮೊದಲಿಂದನೂ ಬಾಲಣ್ಣನವ್ರ ಕುಟುಂಬಕ್ಕೆ ಹೇಳಿ ಬರ್ತಾ ಇದ್ದೀನಿ, ನೀವು ತಪ್ಪು ಮಾಡ್ತಾ ಇದ್ರಿ, ಒಂದಷ್ಟು ಜಾಗ ಕೊಟ್ಟುಬಿಡಿ, ಉಳಿದಿದ್ದನ್ನ ನಿಮ್ ಪರವಾಗಿ ನಾವು ನಿಲ್ತೀವಿ, ಎಲ್ಲಾನು ಸರಿಯೇ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳಿದೆ. ಬಟ್ ಅವ್ರು ಯಾವತ್ತೂ ನಮ್ಮ ಮಾತುಗಳನ್ನ ಕೇಳಲಿಲ್ಲ. ಈಗ ಅವರು ಮಾಡಿದ ತಪ್ಪುಗಳಿಗೆ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಕ್ಕೆ ಅವರು ಪ್ರಾಯಶ್ಚಿತ್ತ ಇವತ್ತು ಅನುಭವಿಸ್ತಿದ್ದಾರೆ. ಬಟ್ ಈಗ್ಲೂ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ಗೆ ಹೋದ್ರೆ ದಕ್ಕೋದು ಮತ್ತೆ ನಿಮಗೆ ಶೂನ್ಯನೇ. ನಿಮಗೆ ಕಾನೂನಾತ್ಮಕವಾಗಿ ನೀವು ಬಹಳಷ್ಟು ತಪ್ಪುಗಳನ್ನ ಮಾಡಿದಿರಿ. ನೀವು ಸರ್ಕಾರದ ಜಮೀನನ್ನ ನಮ್ಮದೇ ಜಮೀನ್ ಅಂತ ವಾದ ಮಾಡ್ತಿದ್ದೀರಿ. ಸರ್ಕಾರದ ಜಮೀನನ್ನ 14,37,00,000 ಒಂದು ಎಕರೆಗೆ ರೀತಿಯಲ್ಲಿ ಮಾರಾಟ ಮಾಡಿ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ. ಅದರ ಜೊತೆಗೆ ಸರ್ಕಾರ ಯಾವ ಕಂಡೀಷನ್ಗಳನ್ನ ಹಾಕಿತ್ತು ಆ ಎಲ್ಲಾ ಕಂಡೀಷನ್ಗಳನ್ನ ಮುರಿದಿದ್ದೀರಿ, ನೀವು ಮೀರಿದಿರಿ. ಸೊ ಈ ಕಾರಣಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯಾಲಯ ನಿಮ್ಮ ಸಹಾಯಕ್ಕೆ ಬರಲ್ಲ. ನಿಮಗಿರೋದು ಅದೊಂದೇ ದಿಕ್ಕೀಗ. ಮತ್ತೆ ನೀವು ಇಷ್ಟು ದಿವಸ ಆಡ್ತಾ ಇದ್ದು ಕೂಡ ನ್ಯಾಯಾಲಯದ ಒಂದು ನೆರಳಲ್ಲಿ ಇಟ್ಕೊಂಡೆ ಇದೆಲ್ಲ ಆಟ ಆಡಿದ್ರಿ. ಬಟ್ ಈಗ ಎಲ್ರಿಗೂ ಸತ್ಯಗಳು ಗೊತ್ತಾಗಿರೋದ್ರಿಂದ, ಮತ್ತೆ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕು, ಅವರು ಕೋರ್ಟಲ್ಲಿ ಹೈಕೋರ್ಟಲ್ಲೇ ಸೋಲ್ಬೇಕಾಗಿತ್ತು. ಆದ್ರೆ ಸರ್ಕಾರದಿಂದ ಮೈಸೂರಲ್ಲಿ ಸ್ಮಾರಕ ಆದ ನಂತರದಲ್ಲಿ ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರವಾಗಿ ಬಂದು ಯಾರು ವಾದ ಮಾಡ್ಬೇಕಾಗಿತ್ತು ಅವ್ರು ಬರ್ತಾನೆ ಇರ್ಲಿ. ಮತ್ತೆ ಸರ್ಕಾರದ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಮಗೆ ಈ ಜಾಗದ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಅಫಿಡವಿಟ್ ಅನ್ನ ಕೊಟ್ಟಿದ್ರು ಸರ್ಕಾರ. ಸೊ ಈ ಕಾರಣಕ್ಕೋಸ್ಕರ ಹೈಕೋರ್ಟ್ ಅಲ್ಲಿ ಕೂಡ ಸೋತಿದ್ದು ನಾವುಗಳು ಈ ಕಾರಣದಿಂದ. ಈಗ ಸರ್ಕಾರ ಶತಾಯ ಗತಾಯ ಹೋರಾಡ್ಲೇಬೇಕು, ಯಾಕಂದ್ರೆ ಇಷ್ಟು ದೊಡ್ಡ ಹಗರಣ ಆಗಿದೆ. ಸರ್ಕಾರ ಇದನ್ನ ಸಣ್ಣ ವಿಷಯ ವಿಷ್ಣುವರ್ಧನ ಪುಣ್ಯಭೂಮಿ ಅಂತ ಅಂದ್ಕೊಳ್ಳಂಗೆ ಸಾಧ್ಯವೇ ಇಲ್ಲ. ಈಗ ಇದು ದೊಡ್ಡ ಹಗರಣ, ಸರ್ಕಾರದ ಮೂಗಿನ ಅಡಿಯಲ್ಲಿ ನಡೆದಿರುವಂತಹ ಬಹಳ ದೊಡ್ಡ ಹಗರಣ. ಈ ಹಗರಣದ ಹಿಂದೆ ಸರ್ಕಾರ ಬೀಳಬೇಕಾಗಿದೆ. 140 ಕೋಟಿ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ, ಅದನ್ನ ತಡಿಬೇಕಾಗಿದೆ. ಈ ಕಾರಣಕ್ಕೆ ಅವರು ಹೈಕೋರ್ಟ್ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗ್ಲಿ ಸರ್ಕಾರ ಬಹಳ ಶ್ರದ್ಧೆಯಿಂದ ತಮ್ಮ ವಕೀಲಿಕೆಯನ್ನ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಹಾಗೇನಾದ್ರೂ ಸರ್ಕಾರ ಶ್ರಮ ವಹಿಸಿಬಿಟ್ರೆ ಬಾಲಣ್ಣನ ಮಕ್ಕಳಿಗೆ ಬಿಡಿಗಾಸು ಸಿಗಲ್ಲ, ಅಂಗೈ ಅಗಲವೂ ಸಿಗಲ್ಲ. ಅದ್ರ ಬದಲು ಮಾಡಿರೋ ತಪ್ಪನ್ನ ತಿದ್ದುಕೊಂಡು ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಅಟ್ಲೀಸ್ಟ್ ಅವರ ದುಡ್ಡಲ್ಲಿ ವಿಷ್ಣು ಸ್ಮಾರಕವನ್ನ ಪುಣ್ಯಭೂಮಿನ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ರೆ ಬಹುಶಃ ಏನಾದ್ರು ಒಳ್ಳೇದಾಗಬಹುದೇನೋ ಹೊರತು ಕಾನೂನಿನ ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ಸಹಾಯ ಆಗುವಂತಹ ನಿರೀಕ್ಷೆಗಳು ನನಗಿಲ್ಲ ಸರ್.